ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ಅನ್ಕೊಂತೀನಿ. ನಾನು ನಿಮ್ಮ ಪ್ರೀತಿಯ ಅಡ್ವೆಂಚರ್ಸ್ ಅರ್ಜುನ. ಇದು ನಾನು ಎರಡನೇ ಟೂರು. ಜೈಪುರ ಹೋಗ್ತಾ ಇದೀವಿ ಇವಾಗ. ಡೆಲ್ಲಿಯಿಂದ ಜೈಪುರ ಹೋಗ್ತಾ ಇದೀವಿ. ಸೊ 6 ಮಂತ್ ಆದ ನಂತರ ನಾನು ಇವಾಗ ಸೆಕೆಂಡ್ ಟೂರ್ ಹೋಗ್ತಾ ಇದ್ದೀನಿ. ಸ್ವಲ್ಪ ಆಫೀಸಿಂದ ಲೀವ್ಸ್ ಜಾಸ್ತಿ ಸಿಕ್ಕಿರ್ಲಿಲ್ಲ. ಸೊ ಅದೇ ಕಾರಣ ಸ್ವಲ್ಪ ಲೇಟ್ ಆಯ್ತು ವಿಡಿಯೋ ಹಾಕಕ್ಕೆ. ಸೊ ಇದು ನಂದು ಸೆಕೆಂಡ್ ಟೂರು. ಸೊ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಬೆಳಗ್ಗೆ 3 ಗಂಟೆಗೆ ಎದ್ದು ರೆಡಿಯಾಗಿ ನನ್ನ ಫ್ರೆಂಡ್ನ ಇವಾಗ ಪಿಕ್ ಮಾಡ್ಕೊಂಡು ಬಂದೆ. ಅವನು ಗುಡ್ಗಾಂವ್ ಫೇಸ್ 3ಯಲ್ಲಿರೋದು. ಅವ್ನು ಪಿಕ್ ಮಾಡಿಕೊಂಡು ಇವಾಗ ಸದ್ಯ ನಾನು ಗುರ್ಗಾಮ್ನ ರಾಜು ಚೌಕಲ್ಲಿದ್ದೀವಿ. ಸೊ ಇವಾಗ ಟೈಮ್ ಬೆಳಗ್ಗೆ 4:30 ಆಗಿದೆ. ಸೊ ಆಲ್ಮೋಸ್ಟ್ ನಾವು ಇವಾಗ ಬಿಟ್ಟರೆ ಬೆಳಗ್ಗೆ ಅಟ್ಲೀಸ್ಟ್ ನಾವು 10 ಗಂಟೆಗೆಲ್ಲ ರೀಚ್ ಆಗೋ ಪ್ಲ್ಯಾನ್ ಇದೆ. ಸೊ ನೋಡೋಣ ಹಿಂಗಾಗುತ್ತೆ. ಚಳಿ ಮಾತ್ರ ಸಿಕ್ಕಾಪಟ್ಟೆ ಇದೆ. 4 ಜಾಕೆಟ್ ಹಾಕೊಂಡ್ರೂ ಚಳಿ ಇಲ್ಲಿ ಕಡಿಮೆ ಆಗ್ತಾಯಿಲ್ಲ. ಇವಾಗ ಗೊತ್ತಾಯಿತು ನನಗೆ, ಫುಲ್ಲು ಚಳಿ ಇದೆ. ಸೊ ಆದಷ್ಟು ಸ್ವಲ್ಪ ಸ್ಲೋ ಹೋಗ್ಬೇಕನ್ನೋ ಪ್ಲ್ಯಾನ್ ಇದೆ. ಸೊ ನೋಡೋಣ, ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವಾಗ ಇಲ್ಲಿ ಸ್ವಲ್ಪ ಬ್ರೇಕ್ ತೊಗೊಂಡ್ವಿ ಇಲ್ಲಿ ಒಂದು 5 ನಿಮಿಷ. ಏನಕ್ಕಂದರೆ ಸ್ವಲ್ಪ ಎಲ್ಲ ಮೈಕ್ನ ಸೆಟ್ ಮಾಡ್ಕೋಬೇಕು, ಆಮೇಲೆ ಇದು ಮೊಬೈಲೆಲ್ಲ ಸೆಟ್ ಮಾಡ್ಕೋಬೇಕು ಅಂತ ಒಂದು 5 ನಿಮಿಷ ಬ್ರೇಕ್ ತೊಗೊಂಡಿದ್ದೀವಿ. ಇವಾಗ ನಾವು ಗುರುಗ್ರಾಮ್ನ ರಾಜೀವ್ ಚೌಕ್ ಹತ್ರ ಇದ್ದೀವಿ. ಸೊ ಇಲ್ಲಿಂದ ಎಕ್ಸಾಕ್ಟ್ ಜೈಪುರು 242 ಕಿಲೋಮೀಟ್ರ್ ಇದೆ. ಟೈಮ್ ತೋರಿಸ್ತಾ ಇದೆ 4.25 ಅವರು. ಸೊ ಆದಷ್ಟು ನಾನು ಅಂದ್ಕೊಂಡಿರೋ ಪ್ರಕಾರ 10:00 ರೀಚ್ ಆಗಬೇಕು. ಸೊ ನೋಡೋಣ ಗೈಸ್. ಸೊ ಇವಾಗ ನೋಡ್ತದೆಲ್ಲ ಫುಲ್ಲು ಫಾಗ್ ಇದೆ, ಜಾಸ್ತಿ ಏನೂ ಕಾಣಿಸ್ತಾನೆ ಇಲ್ಲ. ಸೊ ಆದಷ್ಟು ಸ್ಲೋ ಆಗಿ ಹೋಗ್ಬೇಕನ್ನೋ ಪ್ಲ್ಯಾನ್ ಇದೆ. ಸೊ ಅಷ್ಟೇ ಸ್ಲೋ ಆಗಿ ಹೋಗ್ತಾ ಇದ್ದೀವಿ, ಅಷ್ಟು ಜಾಸ್ತಿ ಸ್ಪೀಡ್ ಏನು ಹೋಗ್ತಾ ಇಲ್ಲ. ಮುಂದೆ ಇರೋದೇನು ಜಾಸ್ತಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಸ್ವಲ್ಪ ಸ್ಲೋ ಆಗೇ ಹೋಗ್ತಾ ಇದ್ದೀವಿ. ನನಗೆ ಇಲ್ಲಿ ಡೆಲ್ಲಿಲಿರೋ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಏನಪ್ಪ ಅಂದರೆ ನೀನು ಚೆನ್ನಾಗಿದೆ, ಹಿಂದಿಯಲ್ಲಿ ವ್ಲಾಗ್ ಮಾಡು, ಜಾಸ್ತಿ ಬೇಗ ಫೇಮಸ್ ಆಗ್ತೀಯ ಅಂತ ಹೇಳ್ತಾರೆ. ಬಟ್ ನನಗೆ ಹಿಂದಿ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಏನಕ್ಕಪ್ಪ ಅಂದರೆ ನನಗೆ ಕನ್ನಡದಲ್ಲೇ ಬ್ಲಾಗ್ ಮಾಡಬೇಕಂತ ಆಸೆ. ಇನ್ನೊಂದೇನಪ್ಪ ಅಂದರೆ ನಮ್ಮ ಕನ್ನಡನ ನಾವು ಯೂಸ್ ಮಾಡಿಲ್ಲ ಅಂದರೆ ಪಕ್ಕದ ರಾಜ್ಯದವ್ರು ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಕನ್ನಡದಲ್ಲೇ ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಇವಾಗ ಬೆಳಗ್ಗೆ 8 ಗಂಟೆ ಆಗಿದೆ. ಸೊ ಆವಾಗ ಅಲ್ಲೇ ದಾರಿಯಲ್ಲಿ ಸ್ವಲ್ಪ ಗಾಡಿ ನಿಲ್ಲಿಸಿ ಸ್ವಲ್ಪ ಟೀ ಎಲ್ಲ ಕುಡಿದ್ವಿ. ಏನಕ್ಕಂದರೆ ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಸ್ವಲ್ಪ ಟೀ ಕುಡಿದ್ರೆ ಸ್ವಲ್ಪ ಬೆಚ್ಚಗೆ ಆಗ್ತೀವಿ ಅಂತ. ಸೊ ಮೊನ್ನೆ ನಾನು ಒಂದು 2 ಮಂತ್ಸ್ ಹಿಂದೆ ಗಾಡಿನ ಮಾಡಿಫೈಡ್ ಮಾಡಿಸಿದ್ದೀನಿ. ಅದಕ್ಕೆ ಕ್ರ್ಯಾಶ್ ಗಾರ್ಡು, ಹ್ಯಾಂಡ್ ಗಾರ್ಡು, ಆಮೇಲೆ ಟಾಪ್ ರ್ಯಾಕ್ಸು, ಆಮೇಲೆ ಫಾಗ್ ಲೈಟ್ ಎಲ್ಲ ಹಾಕ್ಸಿದ್ದೀನಿ. ಸೊ ನಿಮ್ಗೆ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಕಮೆಂಟ್ ಮಾಡಿ ಕೆಳಗಡೆ. ಸೊ ಇವಾಗ ಟೈಮ್ ಬಂದು 8:30. ಸೊ ಆಲ್ಮೋಸ್ಟು 4 ಅವರ್ಸಲ್ಲಿ 100 ಕಿಲೋಮೀಟ್ರ್ ಅಷ್ಟೇ ಕವರ್ ಮಾಡಿದ್ದೀವಿ, ಜಾಸ್ತಿ ಹೊಡಿಯೋಕ್ಕಾಗ್ತಾಯಿಲ್ಲ. ಸೊ ಇನ್ನೂ ಇಲ್ಲಿಂದ ಆಲ್ಮೋಸ್ಟ್ 150 ಕಿಲೋಮೀಟ್ರ್ ಇದೆ. ಸೊ ಟೈಮ್ ಇವಾಗ 8:30. ಇವನು ನನ್ನ ಫ್ರೆಂಡ್ ಮೋಹಿತ್ ಅಂತ. ನಾನು ಮತ್ತೆ ಇವನು ಡೆಲ್ಲಿಯಿಂದ ಜೈಪುರ್ಗೆ ಇವಾಗ ಹೋಗ್ತಾ ಇದೀವಿ. ಸೊ ಇವನು ಸ್ವಲ್ಪ ಮಾತಾಡ್ಬೇಕಂತೆ, ಸ್ವಲ್ಪ बोलो भाई कुछ बोलो. हाँ, सो अच्छा लग रहा है सुबह मॉर्निंग में फॉग में से वेदर में घूमना, एंजॉय करना ट्रिप को विद अर्जुन. सो इट्स अ गुड एक्सपीरियंस एंड न्यू एक्सपीरियंस. ठंड कैसा है यहाँ पे? ठंड तो बहुत ज्यादा है यार, देख सकते हो आप लोग हम दोनों का हालत कैसा हो रहा है. ठंड तो बहुत अच्छा है, लेकिन मजा भी आ रहा है उतना ही. यही तो लाइफ का एक्सपीरियंस है, ठंड में घूमने का जो मजा है. ಜಾಸ್ತಿ ಇಲ್ಲಿ ಫಾಗ್ ಜಾಸ್ತಿ ಇದೆ, ಗಾಡಿ ಅಷ್ಟೊಂದು ಹೊಡಿಯಕ್ಕಾಗ್ತಾ ಅಲ್ವಾ. ಏನಂದ್ರೆ ಫಾಗ್ ಇಂದ ಸ್ವಲ್ಪ ಸ್ಲೋನೇ ಬರ್ತಾ ಇದೀವಿ.
ಆಲ್ಮೋಸ್ಟ್ 4 ಅವರ್ ರೀಚ್ ಆಗ್ಬೇಕಿತ್ತು, ಬಟ್ ಫಾಗ್ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇದೀವಿ. ಸೊ ಇವಾಗ ನಾವು ರೂಮ್ ಬಂದ್ವಿ. ಟೈಮ್ ಇವಾಗ 1:30. ಆ್ಯಕ್ಚುಲಿ ಬೇಗನೆ ಬರಬೇಕಿತ್ತು. ಜೈಪುರಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಸೊ ಅದಕ್ಕೆ ಸ್ವಲ್ಪ ಟೈಮ್ ಆಯಿತು. 12:30 ರೀಚ್ ಆಗ್ತಾ ಅಂದ್ಕೊಂಡಿದ್ವಿ. ಫಸ್ಟು ನಾನು ಅಂದ್ಕೊಂಡಿದ್ದು 8:30, ಆಮೇಲೆ 10:30, ಆಮೇಲೆ 12:30, ಆಮೇಲೆ 1:30. ಸೊ ಫೈನಲಾಗಿ 1:30ಗೆ ರೂಮ್ ಬಂದ್ವಿ. ರೂಮ್ ಏನು ನಿಮ್ಗೆ ತೋರಿಸೋ ಅಷ್ಟೊಂದು ಚೆನ್ನಾಗಿಲ್ಲ, ಅಷ್ಟು ಕ್ಲೀನೂ ಇಲ್ಲ. ಆಮೇಲೆ ಇಲ್ಲಿ ಟಿ ವಿ ವರ್ಕ್ ಆಗ್ತಾಯಿಲ್ಲ, ವೈಫೈ ವರ್ಕ್ ಆಗ್ತಾಯಿಲ್ಲ, ಲ್ಯಾಂಡ್ಲೈನ್ ಫೋನ್ ವರ್ಕ್ ಆಗ್ತಾಯಿಲ್ಲ. ಆಮೇಲೆ ಇವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾಯಿಲ್ಲ, ಸರಿಯಾಗಿ ನೀರು ಸಪ್ಲೈ ಮಾಡ್ತಾಯಿಲ್ಲ. ಸೊ ಅದಕ್ಕೆ ನಾನು ನಿಮಗೆ ರೆಫರ್ ಮಾಡಲ್ಲ ಈ ರೂಮ್ನ. ಸೊ ಇವಾಗ ಬಂದಿದ್ದೀವಿ, ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಒಂದು 1 ಅವರ್ ರೆಸ್ಟ್ ಮಾಡಿ ಮುಂದೆ ನೋಡೋಣ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ವಿಡಿಯೋ, ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.